ನಿನ್ನ ಜೀವನದ ಕರಾಳ ಸತ್ಯಗಳಲ್ಲಿ ಒಂದನ್ನು ಅವಳ ಮುಂದೆ ತೆಗೆದಿಟ್ಟೆ. ಈಗ ಜಾನ್ವಿ ಅವರು ಅದನ್ನೇ ನಿಜ ಅಂತ ನಂಬಿ, ಅರೆ ಅಮ್ಮ ಇವಾಗ ಹೇಗಿರ್ತಾರೋ, ಏನಾಗಿರುತ್ತೋ, ಅಲ್ಲ ಅವ್ರು ಯಾವಾಗ ವಾಪಸ್ ಬರ್ತಾರೆ ಅಂತ ನನಗಿಂತ ಹೆಚ್ಚು ಕಾತರತೆಯಿಂದ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನದು ನಿನ್ನದು ಋಣಾನುಬಂಧ ಮದನ್. ಈ ವೃತ್ತದಲ್ಲಿ ನೀನು ಎಲ್ಲೇ ಓಡೋಕೆ ಪ್ರಯತ್ನ ಪಟ್ಟರು ವಾಪಸ್ ಬಂದು ಸೇರೋದು ಜಯಂತನ ಮುಷ್ಟಿಲಿ ಅನ್ನೋದು ಮರಿಬೇಡ. ಜಯಂತ ಏನನ್ನು ಬೇಕಾದರೂ ಸಹಿಸ್ತಾನೆ ಮದರ್, ಆದರೆ ಜಾಹ್ನವಿನ ನನ್ನಿಂದ ದೂರ ಆಗೋದಕ್ಕೆ ಯಾವತ್ತೂ ಬಿಡೋದಿಲ್ಲ. ನನ್ನ ಮತ್ತು ಜಾಹ್ನವಿ ಮಧ್ಯೆ ಬಂದ ಎಷ್ಟೋ ಜನ ಈ ಜ್ವಾಲಿನಲ್ಲಿ ಸುಟ್ಟು ಭಸ್ಮ ಆಗೋಗಿದ್ದಾರೆ ಮಗ. ಈಗ ನನ್ನ ಮತ್ತು ನಿನ್ನ ಮಧ್ಯೆ ಇರೋ ರಹಸ್ಯ ಬರೀ ನಮ್ಮಿಬ್ಬರ ಭಾರ ಜಾಸ್ತಿ ಆಯಿತು ಅಂತ ಜಗತ್ತಿಗೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅನ್ಯಾಯವಾಗಿ ಕರ್ಣನ ಬಾಣಕ್ಕೆ ಅರ್ಜುನ ಬಲಿಯಾಗ್ತಾನೆ. ಇನ್ಮೇಲೆ ನಿಂಗೆ ಇದು ವಾಸಸ್ಥಾನ. ನನ್ನ ಮತ್ತು ಜಾಹ್ನವಿ ಮಧ್ಯೆ ನೀನು ಯಾವತ್ತೂ ಬರೋದಿಲ್ಲ. ಹಾಗೆ ನನ್ನ ಕಣ್ಣು ಯಾವಾಗಲೂ ನಿನ್ನ ಮೇಲೆ ಇರುತ್ತೆ, ಮರಿಬೇಡ. ಹೋದ್ರು ಇವರು. ಅಮ್ಮನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತೋ ಇಲ್ವೋ, ಇವ್ರು ಎಲ್ಲಿ ಹುಡ್ಕೊಂಡು ಹೋಗಿದ್ದಾರೋ, ಏನು ಕತೆನೋ, ಎಷ್ಟೊತ್ತಿಗೆ ಬರ್ತಾರೋ, ಅಥವಾ ಯೋಚನೆ ಮಾಡ್ಕೊಂಡು ಎಲ್ಲೋ ಕೂತ್ಬಿಟ್ಟಿದ್ದಾರೇನೋ ಅಂತೂ ಗೊತ್ತಾಗ್ತಿಲ್ವಲ್ಲ. ರೀ, ಅಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಮ್ಮ ಫ್ರೀಕ್ವೆಂಟ್ ಮಾಡ್ತಿದ್ದ ಜಾಗಗಳಿಗೆಲ್ಲ ಹುಡುಗರನ್ನ ಕಳಿಸ್ದೆ ಜಾಹ್ನವಿ ಅವರೇ. ಏನಾದರೂ ಅವ್ರಿಗೆ ಮತ್ತೆ ಜ್ಞಾಪಕ ಬಂದು ಆ ಜಾಗಗಳಿಗೆ ಹೋಗಿರ್ತಾರ ಅಂತ. ಎಲ್ಲೂ ಸಿಗಲಿಲ್ಲ. ಈಗ ರಾತ್ರಿ ಬೇರೆ ಆಗ್ತಾಯಿದೆ. ಅವ್ರು ಎಲ್ಲಿರ್ತಾರೋ ಹೇಗಿರ್ತಾರೋ ನನಗೆ ಭಯ ಆಗ್ತಾಯಿದೆ ಜಾಹ್ನವಿ ಅವರೇ. ರೀ, ನಾವಿನ್ನೂ ಕಾಯ್ಕೊಂಡು ಕೂರೋದು ಬೇಡ. ಹೇಳ್ದಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಯಾರಾದರೂ ಸ್ಕೆಚ್ ಮಾಡೋರನ್ನ ಕರೆಸಿ ಅವ್ರ ಫೋಟೋನ ಸ್ಕೆಚ್ ಮಾಡಿಸಿ ಕಂಪ್ಲೇಂಟ್ ಕೊಡೋಣ. ಅವ್ರು ಹುಡುಕ್ಸ್ತಾರೆ. ನಾವು ಡೀಟೇಲ್ಸ್ ಕೊಟ್ಟರೆ ಸಾಕು. ನೀವು ಹೇಳೋದೇನೋ ಸರಿ ಇದೆ, ಆದರೆ ಇಷ್ಟೊತ್ತಲ್ಲಿ ಹೋಗೋದು ಬೇಡ ಜಾಹ್ನವಿ ಅವರೇ. ಸುಮ್ಮನೆ ಪೊಲೀಸ್ನವ್ರಿಗೆ ಅಮ್ಮನ ಬಗ್ಗೆ ರಾಂಗ್ ಒಪಿನಿಯನ್ ಬರುತ್ತೆ. ಅವರೇ ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ? ಅಮ್ಮನ ಬಗ್ಗೆ ರಾಂಗ್ ಒಪಿನಿಯನ್ ಬರೋವಂಥದ್ದು ಏನಿದೆ? ನೋಡಿ, ನಿಮ್ಮ ಮುಖದಲ್ಲಿ ಮತ್ತೆ ಆ ನಗು ವಾಪಸ್ ಬರಬೇಕು ಅಂದರೆ ಅಮ್ಮ ಸಿಗಬೇಕು. ಸೊ ನಾವು ಕಂಪ್ಲೇಂಟ್ ಕೊಡಬೇಕು. ಯು ರೈಟ್. ಇಷ್ಟು ವರ್ಷ ಅಮ್ಮನ ನಾನು ಒಬ್ಬನೇ ಜೋಪಾನವಾಗಿ ನೋಡ್ಕೊಂಡಿದ್ದೀನಲ್ಲ, ಈಗ ಕಳೆದ ಸಾಕ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಈಗೂ ಹೋಗ್ತಾ ಇಲ್ಲ ಅಷ್ಟೇ.